ಇದ್ದಂಥ ಏಕೈಕ ರಾಜ್ಯವನ್ನು ಕಳೆದುಕೊಂಡ ಸಿಪಿಎಂ 10 ವರ್ಷಗಳ ಬಳಿಕ ಕೇರಳ ಕಾಂಗ್ರೆಸ್ ವಶಕ್ಕೆ. ಕೇರಳದಲ್ಲಿ ಎಲ್ಡಿಎಫ್ಗೆ ಹೀನಾಯ ಸೋಲು ಎದುರಾಗಿರೋದು. ಭಾರತದ ಯಾವ ರಾಜ್ಯದಲ್ಲೂ ಎಡರಂಗದ ಸರ್ಕಾರವಿಲ್ಲ. ಕಮ್ಯುನಿಸ್ಟ್ ಪಕ್ಷ ಅಧಿಕಾರ ಇದ್ದಂಥ ಏಕೈಕ ರಾಜ್ಯ ಕೇರಳ. 2021ರಲ್ಲಿ ಪಿಣರಾಯಿ ವಿಜಯನ್ ಜನಪ್ರಿಯತೆಯಿಂದ 99 ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿದ್ರು. ಪಿಣರಾಯಿ ವಿರೋಧಿ ಅಲೆಯಿಂದ ಈ ಬಾರಿ ದೊಡ್ಡ ಹೊಡೆತ ಬಿದ್ದಿದೆ. ಬಹುಶಃ ಅವರು ಕೂಡ ಅಂದಾಜು ಕೂಡ ಮಾಡಿರಲಿಲ್ವೇನೋ ಹಿಂಗಾಗುತ್ತೆ ಅಂತ. ಅಷ್ಟರ ಮಟ್ಟಿಗೆ ಇಲ್ಲಿ ರಿಸಲ್ಟ್ ಬಂದಿರೋದು. ಇನ್ನು ಹಾಲಿ ಶಾಸಕರಿಗೆ ಪಿಣರಾಯಿ ಟಿಕೆಟ್ ನೀಡದೇ ಇರುವಂಥ ಆರೋಪ ಕೇಳಿಬಂದಿದೆ. ಇದರಿಂದ LDF ಪಕ್ಷದಲ್ಲಿ ಅಸಮಾಧಾನಕ್ಕೆ ಪ್ರಮುಖ ಕಾರಣ ಇತ್ತು. ನೋಡಿ, ಈ ರೀತಿಯಾದಂಥ ಒಂದೊಂದು ಮೈನಸ್ಗಳಿರುತ್ತಲ್ಲ, ಅದು ಎಷ್ಟರ ಮಟ್ಟಿಗೆ ದೊಡ್ಡ ಎಫೆಕ್ಟಿವ್ ಆಗುತ್ತೆ ಅಂತ ಹೇಳಿ ಇಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. 1969ರಿಂದ ಈವರೆಗೆ ಕೇರಳಂ ಸೇರಿ ಕೆಲ ರಾಜ್ಯಗಳಲ್ಲಿ ಅಧಿಕಾರದ ಚುಕ್ಕಾಣಿ. ಆದರೆ ಕೇರಳಂನಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು CPM. 2026ರಲ್ಲಿ ಸೋಲು. ಕೇರಳಂನಲ್ಲಿ ಪಕ್ಷದ ಮೇಲೆ ಪ್ರಭುತ್ವ ಸಾಧಿಸಿದ್ದ ಪಿಣರಾಯಿ ವಿಜಯನ್. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ CPM 1 ಸ್ಥಾನ ಗೆದ್ದಿದೆ. 2021ರಲ್ಲಿ 1 ಸ್ಥಾನ ಗೆಲ್ಲದ ಪಕ್ಷಕ್ಕೆ ಈ ಬಾರಿ 1 ಸ್ಥಾನ ಬಂದಿದೆ. ತಮಿಳುನಾಡಿನಲ್ಲಿ DMK ಮೈತ್ರಿಕೂಟದ ಬೆಂಬಲದೊಂದಿಗೆ CPM ಜಯಗಳಿಸಿದೆ. ಯಾರಿಗೆ ಎಷ್ಟು ಸ್ಥಾನ ಸಿಕ್ತ ಹಾಗಾದ್ರೆ? ಕಾಂಗ್ರೆಸ್ 63, CPM 26, IUML 22, CPI 8, KEC 7, RSP 3, BJP 3, RJD 1. BJP 3 ಸಾಧಿಸಿರೋದು ಅತಿ ದೊಡ್ಡ ವಿಚಾರವೇ ಬಿಡಿ. RMPOI 1, KEC 1, CMPKSC 1, ಇತರೆ 4. ಹಾಗಾದರೆ ಮತಗಳ ಪ್ರಮಾಣ ಹೆಂಗಿತ್ತು, ಹೆಂಗೆಲ್ಲ ಲೆಕ್ಕಾಚಾರ ಆಯಿತು ನೋಡೋದಾದರೆ, ಕಾಂಗ್ರೆಸ್ 28.79, CPM 21.77, ನೋಟಾ 0.57, RJD 0.82, RSP 1.21, KEC 2.43, CPI 6.64, IUML 11.01. ನೋಡಿ, ಇಲ್ಲಿ ಎಡರಂಗವನ್ನು ಮಣಿಸಿ ಕೇರಳದಲ್ಲಿ ಕಾಂಗ್ರೆಸ್ ಇದೆಯಲ್ಲ ಅಧಿಕಾರಕ್ಕೆ, ಈಗ ಸತತ 10 ವರ್ಷಗಳ LDF ಆಡಳಿತಕ್ಕೆ ತೆರೆ ಬಿದ್ದಿರೋದು. ಕಾಂಗ್ರೆಸ್ ತೆಕ್ಕೆಗೆ ಮತ್ತೊಂದು ರಾಜ್ಯ ಸಿಕ್ಕಿದೆ. ದಶಕದಲ್ಲಿ ಇದೇ ಮೊದಲ ಬಾರಿ ಎಲ್ಲೂ ಈಗ ಎಡಪಕ್ಷದ ಆಡಳಿತವೇ ಇಲ್ಲ. 13 ಸಚಿವರು ಸೋಲ್ ಕಂಡಿರೋದಿಲ್ಲಿ. ಒಟ್ಟು ಬಹುಮತಕ್ಕೆ 71 ಬೇಕಾಗಿತ್ತು. ಒಟ್ಟು ಸ್ಥಾನ 140ರಲ್ಲಿ. ಇನ್ನು ಒಂದು ಕಡೆ ಪಿಣರಾಯಿ ವಿಜಯನ್ ಅವರು CM ಸ್ಥಾನ ಕಳೆದುಕೊಳ್ತಾ ಇದ್ರೆ, ಅತ್ತ ಅವರ ಸರ್ಕಾರದಲ್ಲಿ ಸಚಿವರಾಗಿದ್ದ 21 ಮಂದಿಯ ಪೈಕಿ 13 ಜನ ಸೋಲನ್ನು ಕಂಡಿದ್ದಾರೆ. ಇದರೊಂದಿಗೆ ಎಡರಂಗಕ್ಕೆ ಭಾರಿ ಹಿನ್ನಡೆಯಾದಂತಾಗಿದೆ. ನೆಲೆಯೇ ಇಲ್ಲದ ಕೇರಳದಲ್ಲಿ BJPಗೆ ನೆಲೆ ಸಿಕ್ಕಿರೋದು ಅಚ್ಚರಿ. ಕೇರಳದಲ್ಲಿ BJP 5 ಚಾರಿತ್ರಿಕ ಸಾಧನೆ ಅಂತ ಹೇಳಿದ್ರು ಅಚ್ಚರಿ ಇಲ್ಲ. ನೋಡಿ, ಸತತ 10 ವರ್ಷಗಳಿಂದ ಆಡಳಿತ ನಡೆಸ್ತಾ ಇದ್ದಂಥ CPM ನೇತೃತ್ವದ LDF ಮೈತ್ರಿಕೂಟಕ್ಕೆ ಈ ಬಾರಿ ಕೇರಳದಲ್ಲಿ ಭಾರಿ ಸೋಲಾಗಿದೆ. ರಾಜ್ಯ ವಿಧಾನಸಭೆಯ 140 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಅಂದರೆ UDF ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವಲ್ಲಿ ಯಶಸ್ವಿಯಾಗಿದೆ.